ಕಾಂಗ್ರೆಸ್ನವರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ 2-3 ದಿನಕ್ಕಿಂತ ಮೈಸೂರು ಕಮಿಷನರ್ ಹತ್ರ ಹೋಗಿ ಈ ಮುಡಾ ಹಗರಣದಲ್ಲಿ ಸುಳ್ಳು ದಾಖಲೆಯನ್ನು ಕೊಟ್ಟು ಸಿದ್ದರಾಮಯ್ಯ ಅವ್ರನ್ನ ಬೇಕಾಗಿ ಶಿಕ್ಷಿಸಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ನಾನು ಒಂದೇ ಒಂದು ಪ್ರಶ್ನೆ ಕೇಳೋದು ಕಾಂಗ್ರೆಸ್ನವ್ರನ್ನ, ನೀವು ಆ ದಾಖಲೆಗಳು ನೋಡಿದ್ದೀರಾ? ಡಾಕ್ಯುಮೆಂಟ್ಸ್ನ ನೋಡಿದ್ದೀರಾ? ಒಂದು ಒಳ್ಳೆ ಅಡ್ವೊಕೇಟ್ ಇಟ್ಕೊಂಡು ಅನಲೈಸ್ ಮಾಡಿದ್ದೀರೇನ್ರಿ? 98 ನಿಂಗೆ ಅವ್ರಿಗೆ ವಾಪಸ್ ಕೊಟ್ಟಾಗಿದೆ ಒಂದು ಗೌರ್ಮೆಂಟ್ ಆರ್ಡರಿಂದ ಜಮೀನ. ಎಲ್ಲಿಂದ ಮಂತ್ರಿ 3.16 ಎಕರೆ ಜಮೀನು ಆಮೇಲೆ ಎಲ್ಲಿಂದ ಮೂಡ ಅಕ್ವೈರ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತೀರಿ? ಇವ್ರು ಹೆಂಗಿರಿ ಕೇಳ್ತಾರೆ ಕಾಂಪನ್ಸೇಷನ್ ಕೊಡಬೇಕು ಅಂತ? ಸಿದ್ದರಾಮಯ್ಯ ಅವರು ಹೇಳ್ತಾರೆ 62 ಕೋಟಿ ಕೊಡಬೇಕು, 57 ಕೋಟಿ ಕೊಡಬೇಕು ಅಂತ. ಯಾರಪ್ಪನ ದುಡ್ಡು? 2004 ದೇವರಾಜ ಕಡೆಯಿಂದ ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡಾಗ 5,95,000, ಇವಾಗ 60 ಕೋಟಿ ಆಗಿದೆಯಾ? ಹೇಳ್ರಿ ಸ್ವಲ್ಪ. ನೀವು ಕಂಪ್ಲೇಂಟ್ ಎಲ್ಲ ಕೊಡುವಾಗ ಸ್ವಲ್ಪ ಅನಲೈಸ್ ಮಾಡಿರಿ, ಸಿಚುವೇಶನ್ ಏನಿದೆ, ಡಾಕ್ಯುಮೆಂಟ್ ಏನಿದೆ ಅದು ವಿಲಾವರಿಯಾಗಿ ವಿಚಾರಿಸ್ರಿ. ಸುಮ್ಮನೆ ಹೋಗಿ ಪೊಲೀಸ್ ಕಂಪ್ಲೇಂಟ್ಕೊಂಡು ಒಂದು ಫೋಟೋ ತಗೊಂಡ್ಬಿಡೋದು, ಪೇಪರ್ಲ್ಲಿ ಹಾಕ್ಬಿಟ್ರೆ ಸಾಲ್ವ್ ಆಗೋಗ್ಬಿಡುತ್ತೆ ಪ್ರಾಬ್ಲಮ್ಮು. ಪೊಲೀಸರು ಎನ್ಕ್ವೈರಿ ಮಾಡಿ ಇಲ್ಲ ಸುಳ್ಳು ಅಂತ ಹೇಳ್ಬಿಡ್ತಾರಾ?